ಒಂದು ನಿಮಿಷ ಮ್ಯಾಮ್, ಆಲ್ರೆಡಿ ನಮ್ಮ ಸ್ನೇಹಿತರು ಬೇಡ ಜಂಗಮೂರ್ ಬಗ್ಗೆ ಅಂತ ಹೇಳಿದ್ರು. ಒಂದೇ ಮಾತು ಬ್ರದರ್, ನಿಮ್ಮಲ್ಲಿ ಅವ್ರಿಗೂ ಕುರುಬ್ರಲ್ಲಿ ಹಿಂದುಳಿದವರು ಕೆಲವರು ಸಮುದಾಯಗಳು 12ನೇ ಶತಮಾನದಲ್ಲಿ ನಮ್ಮ ಲಿಂಗಾಯತರ ವೀರಶೈವ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೇನ್ ಮಾಡ್ಬೇಕು ನಾವು ಹೇಳಿ? ಹೇಳ್ಬಿಡ್ತೀನಿ. ಒಂದ್ ನಿಮಿಷ, ಗಾಣಿಗರು 2A ತಗೊಂತ ಇದ್ದಾರೆ. ನೀವು 2A ಬಂದು ಎಷ್ಟು ಅಕ್ರಮಿಸ್ಕೊಂಡಿದ್ದೀರ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಹೋದ್ರೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ನಿಮ್ ಬಣ್ಣ ಬಯಲಾಗ್ತಾರೆ. ಗಾಣಿಗ 2A ಲಿಂಗಾಯತ ಹೇಳ್ತಾರೆ 2A ಮೀಸಲಾತಿ, ನೊಣಬರು 2A ಮೀಸಲಾತಿ, ಸಾಧುರು ನೀವು ನಮ್ಗೆ ಯಾಕೆ ಪಾಠ ಮಾಡಕ್ ಹೋಗ್ತಾರೆ? ನಾವೆಲ್ಲವರನ್ನು ಸ್ವೀಕರಿಸಿ ಬಿದ್ದಿದ್ದೀವಿ ನಾವು. ಅದೇ ಕಾರಣಕ್ಕೋಸ್ಕರ ಕಾಂಟ್ರಾಕ್ಟ್ ವಿಚಾರ ಮಾತಾಡಿದ್ರೆ ಮೇಡಮ್, ಈಗ ಸಾಹೇಬ್ರು ಏನೋ ಇನ್ನೊಂದ್ರಲ್ಲಿ ಈ ರಾಜ್ಯದಲ್ಲಿ ಅಂಕಿಅಂಶ ತಗೊಳ್ಳಿ. ಕ್ಲಾಸ್ 1 ಕಾಂಟ್ರಾಕ್ಟರ್ 2 ಜನ ಇದ್ದಾರೆ, ಕ್ಲಾಸ್ 2 ಕಾಂಟ್ರಾಕ್ಟರ್ ಯಾವ್ಯಾವ ಇದ್ದಾರೆ, ಕ್ಲಾಸ್ 3 ಕಾಂಟ್ರಾಕ್ಟರ್ ಯಾರ್ಯಾರು ಇದ್ದಾರೆ, ಈ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಹೆಸರಲ್ಲಿ ಲೂಟಿ ಮಾಡ್ತಾ ಇರೋರು ಯಾರು ಅಂತ ಹೇಳ್ಬಿಟ್ಟು ಅಂಕಿಅಂಶ ತೆಗೆದಿಡ್ರೆ ಅವತ್ತು ನಮ್ಗೆ ಮೀಸಲಾತಿ ಕೊಡೋದು ಬೇಡ. ನಮ್ಮವ್ರು ಏನಾದ್ರೂ 1% ಮುಂದೆ ಇದ್ರೆ ನಿಮ್ ಮೀಸಲಾತಿನ ಕಿತ್ ಬೀದಿಗೆ ಬಿಸಾಕಿ. ನೀವು ಯಾರಿಗೆ ಅನ್ನ ಬಡವ ಇದನ್ನ ಅವನಿಗೆ ಅನ್ನ ಸಿಗ್ತಾ ಇಲ್ಲ, ಅವನ್ಗೆ ಅನ್ನ ನಮಗೆ ಹೊಟ್ಟೆ ತುಂಬಿಸಿ ಅನ್ನೋದು ಇದು ದುರಂತ. ಚೇಂಜ್ ಮಾಡ್ಕೊಂಡ್ರು ಜಾತಿ ಸರ್ಟಿಫಿಕೇಟ್ ಅಲ್ಲಿ ಇನ್ನು ಕೂಡ ಅತ್ಯಂತ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾಮಾಜಿಕ ಸರ್ವೆ ಇದೆಯಲ್ಲ, ಈ ಸರ್ವೆ ಜಾರಿಗೆ ತರಬೇಕು ಅಂತ ಹೇಳ್ತಾ ಇರೋದು ಆ ಕಾರಣಕ್ಕೋಸ್ಕರನೇ. ಅದೇ ರೀತಿಯಾಗಿ ಸಮಾಜ ಅಂತಿದೆ. ಈ ಮೆಂಬರ್ಶಿಪ್ ಜೊತೆಗೆ ಆ ಸಂಘ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಸಂಪರ್ಕ ಮಾಡ್ಬೇಕಾರು ಈ ಕಮಿಟಿಯವರು. ಒಬ್ಬ ವ್ಯಕ್ತಿ, ಒಬ್ಬ ನಿಮ್ಮ ಪರವಾಗಿರ್ತಕ್ಕಂಥ ಕುರುಬ ಸಮಾಜ, ಇನ್ನೊಬ್ಬರ ಹಿಂದುಳಿದ ವರ್ಗದವರು ಅವರಲ್ಲ. ಇದರಲ್ಲಿ ಸಂಘ ಸಂಸ್ಥೆಗಳಿವೆ, ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳಿದೆ. ಅವ್ರನ್ನ ಸಂಪರ್ಕ ಮಾಡಬೇಕು. ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಅಖಿಲ ಭಾರತ ವೀರಶೈವ ಮಹಾಸಮಾಜ ಅವ್ರನ್ನೆಲ್ಲ ತಗೊಂಡು ಘಟನೆ ತರಬೇಕು. ಗೊತ್ತಾಯ್ತಲ್ಲ, ವೀರಶೈವರು ಲಿಂಗಾಯತ ಯಾರು ವಿರೋಧಿ ಇಲ್ಲ. ಬೇಡ ಜಂಗಮರು ಕೂಡ ಅವರು ವೀರಶೈವ ಪದ್ಧತಿ ಅನುಸ್ ಮಾಡಿದ್ರೆ ಅವ್ರಿಗೆ ಸರ್ಕಾರ ಸವಲತ್ತು ಕೊಡಬೇಕು. ರೇಣುಕಾಚಾರ್ಯ ಅದು ಅವ್ರು ಖಂಡನೆ ಮಾಡಿದ್ದಾರೆ, ಈ ತರ ಮಾಡಬಾರದು ಅಂತ ರೇಣುಕಾಚಾರ್ಯನು ಸ್ವಂತ ಅವ್ರ ಮನೆಯವ್ರಿಗೆ ಹೇಳಿದ್ದಾರೆ. ಅದು ತಮ್ಮ ಅಧ್ಯಕ್ಷ ಇದ್ದಾನೆ, ಅದನ್ನ ಹೇಳಿ. ತಮ್ಮ ರಾಜ್ಯ ಅಧ್ಯಕ್ಷ ಅದ್ರದ್ದು ಇವಾಗ್ಲೂ ಇದಾರೆ. ಸರ್ಟಿಫಿಕೇಟ್ ವಜಾ ಮಾಡ್ಕೊಂಡು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ತಗೊಂಡು ದೊಡ್ಡವರಿಗೆ ನಂದೊಂದು ಪ್ರಶ್ನೆ. ನೀವ್ ಹೇಳಿದ್ರಿ ವೀರಶೈವ ಲಿಂಗಾಯತರಲ್ಲೇ ಬರೋ ಇವು ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಧರು ನೊಳಬರು ಇವರೆಲ್ಲರೂ 2A ತಗೊಳ್ತಾ ಇದ್ದಾರೆ, ನಮ್ಮನ್ನ ಇನ್ನೂ ಅದು ಕೆಳಗೆ ತುಳಿತಾ ಇದ್ದಾರೆ ಅಂತ ಅಲ್ವಾ? ಅಲ್ಲ ಓಕೆ ಅಲ್ವಾ? ಓಕೆ ಅಲ್ಲ, ಇನ್ನು ಪ್ರಶ್ನೆ ಮುಗಿಸಿಲ್ಲ ಅಲ್ವಾ? ಸಾಧರು ನೊಳಬರು 2A ಬರ್ತಾ ಇದಾರೆ. 3B ಲಿಂಗಾಯತರಲ್ವಾ? 3B ಇದ್ದಂತವ್ರು 2A ತಗೊಳ್ತಾ ಇದಾರೆ, ನಮ್ಮನ್ನ ಇನ್ನೂ ತುಳಿತಾ ಇದ್ದಾರೆ ಅಂತ. ಅದೇ ಇಲ್ಲಿ ಹೀನಾಯವಾಗಿ ಕಾಣ್ತಾರೆ ಅಂತನೋ ಅಥವಾ ಬೇರೆ ಇನ್ನೇನಾದ್ರೂ ಫೆಸಿಲಿಟೀಸ್ ಸಿಗುತ್ತೆ ಅಂತಲೋ ಧರ್ಮವನ್ನೇ ಬದಲಾಯಿಸ್ಕೊಂಡಿರೋರು ಇನ್ನೂ ಜಾತಿ ಸರ್ಟಿಫಿಕೇಟ್ ಅಲ್ಲಿ ಅತ್ಯಂತ ಹಿಂದುಳಿದವರು ಅಂತ ಕೊಡ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಿ? ನಾನು ಯಾಕೆ ಹೇಳಿದೆ ಅಂದ್ರೆ, ವಾಗೇಶ್ವರ್ ಒಂದು ಮಾತು ಹೇಳಿದ್ರು, 12ನೇ ಶತಮಾನದಲ್ಲಿ ಕುರುಬರು ಸಹ ಲಿಂಗಾಯತರಾಗ್ಬಿಟ್ಟಿದ್ದಾರೆ, ಅವರೆಲ್ಲ ನಮ್ಮಲ್ಲಿ ಬಂದು ಮೀಸಲಾತಿ ತಗಂತ ಇದಾರಲ್ಲ ಅಂತ. ಆಗ ಈ ಪ್ರಶ್ನೆ ಅದಕ್ಕೆ ನಾನು ಆ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ, ನಾವೆಲ್ಲ ವೀರಶೈವ ಲಿಂಗಾಯತರು ಒಂದು ಸರ್ಕಾರಿ ಸವಲತ್ತು ಮಾತ್ರ ಉಪಜಾತಿಗಳನ್ನ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ನಾಗೇಶ್ವರ ಹೇಳ್ತಾ ಇದ್ದಾರಲ್ಲ ನೋಡಿ, ಜ್ಞಾಪಕ ಇರಲಿ, ವೀರಶೈವರು ಏನಿದ್ದಾರೆ ಈಗ 3Bಯಲ್ಲಿ ಅದು ರಿಸರ್ವೇಶನ್ 4% ಬರುತ್ತೆ. ಈಗ ವೀರಶೈವದ ಕಲ್ಯಾಣ ಕರ್ನಾಟಕ ಒಂದರಲ್ಲೇ 5 ರಿಂದ 7 ಲಕ್ಷ ಜನ ವೀರಶೈವದ ದೊಡ್ಡ ಲೀಡರ್ ಯಾರನ್ನಾದ್ರೂ ಸಂಪರ್ಕ ಸಾಧಿಸಿ ಎಲ್ಲರೂ ಗಾಣಿಗ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಹೈಕಮಾಂಡ್ ಕ್ಲಾರಿಫೈ ಮಾಡ್ತೀನಿ. ನೀವು ಅಹಿಂದ ಅಲ್ಲ, ಹಿಂದ ಉಳಿದವ್ರನ್ನ ಬಿಟ್ಟು ಬರೀ ಹೈಕಮಾಂಡ್ ಕ್ಲಾರಿಫಿಕೇಶನ್ ಒಂದೇ ಒಂದು ಮೇಡಮ್, ಒಂದು ಹೈಕಮಾಂಡ್ ಕ್ಲಾರಿಫಿಕೇಶನ್ ಮೇಡಮ್ ಹೈಕಮಾಂಡ್ ಕ್ಲಾರಿಫಿಕೇಶನ್ ಟೈಮ್ ಆಯ್ತು ಸರ್. ಒಂದೇ ಹೇಳ್ಬಿಡ್ತೀನಿ, ಅದೇ ನಾನು ಹೇಳಿದ್ನಲ್ಲ ಅವ್ರಿಗೆ,
ಹಿಂದ ನಾಯಕ ಸಿದ್ದರಾಮಯ್ಯ ಇದ್ದಿದ್ದನ್ನ ಹಿಂದುಳಿದವ್ರನ್ನ ತೆಗೆದುಹಾಕಿ ಬರೀ ಅಲ್ಪಸಂಖ್ಯಾತರ ನಾಯಕ ಅಂತ ಗುರುತಿಸ್ಕೊಳಕ್ ಹೋಗ್ತಾ ಇದ್ರಿ. ಎಕ್ಸಾಂಪಲ್ ಇತ್ತೀಚೆಗೆ ತಂದ 15% ವಸತಿ ಇಲಾಖೆಯಲ್ಲಿ ಯೋಜನೆ ಹಾಕಿದ್ದಾರೆ. ಮುಸ್ಲಿಂ ಕೊಟ್ಟಿದ್ದು ಅನ್ಯಾಯ, ಮುಸ್ಲಿಮರು ಕೊಡ್ತಿರೋದು ಸಿದ್ದರಾಮಯ್ಯ ಅನ್ಯಾಯ. ನಾವೇ ಸ್ಟ್ರೈಕ್ ಆಗಿವೆ ಅವ್ರಿಗೆ ಪಾಕಿಸ್ತಾನದ ಬಾಂಗ್ಲಾದೇಶದ ಸಮಯ ಈ ರಾಷ್ಟ್ರ ನೋಡಿ ಸಮಸ್ತ ಸಮಾಜ ಸಾಮಾಜಿಕ ಅವ್ರ ಬಗ್ಗೆ ತಾವು ಅಭಿನಂದನೆ ಸಲ್ಲಿಸಿ ಈ ಕಮಿಷನ್ ಅಲ್ಲಿ ಪ್ರೆಸೆಂಟ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಸರ್ಕಾರ ಬಹಳ ಬದ್ಧತೆಯಿಂದ ಇದೆ. ಸಿದ್ದರಾಮಯ್ಯ ಅವರು ಮೋದಿ ಅಲ್ಲ, ಒಳ್ಳೆ ಲೀಡರ್ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ನೇಮಕ ಮಾಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಹಿಂದುಳಿದವರ ವಾದ. ಆದ್ರೆ ಇನ್ನು ಮುಂದಕ್ಕೆ ಸ್ಯಾಂಪಲ್ಸ್ ಕಲೆಕ್ಷನ್ ಆದ್ರೂ ಸರಿಯಾಗಿ ಮಾಡಿ, ಸರ್ವೆ ಮನ್ಮನೆಗೂ ಬಂದ್ ಮಾಡಿ ಅಂತ ಪ್ರಬಲ ಸಮುದಾಯ ಅಂತ ಅನ್ನಿಸ್ಕೊಂಡವ್ರು ಕೇಳ್ತಾ ಇದ್ದಾರೆ. ನೋಡೋಣ ಸಿದ್ದರಾಮಯ್ಯ ಸರ್ಕಾರ ಇದ್ರಲ್ಲಿ ಮತ್ತೇನಾದ್ರು ಎಡವುತ್ತಾ ಅಥವಾ ಬಿಜೆಪಿ ಅದರಲ್ಲೂ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅನ್ನುವಂತೆ ಅದರಲ್ಲೂ ಏನಾದ್ರು ತಕರಾರನ್ನ ಹುಡುಕತ್ತಾ?